ಕೂಡ ಪಬ್ಲಿಕ್ ಟಿವಿ ಸ್ಕ್ವಾಡ್ನ ಆರಂಭಿಕ ಹಂತದಲ್ಲಿ ಒಂದು ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಬಲ್ಲಂತ 2 ಮಂದಿ ಆಟಗಾರರು. ಕ್ಷಣಗಾತ್ರ ಗಾಳಿಯಲ್ಲಿತ್ತು, ತನ್ಮೂಲಕ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚೆಂಡು ಸೀಮಾರಕ್ಕೆ ಯೋಗೀಶ್ ಎಸೆತಗಾರಿಕೆ ಭಾಗವನ್ನು ಕಂಡುಕೊಳ್ತಾ ಇದ್ದಾರೆ. 2ನೇ ಓವರ್ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ಬೇಕಾಗಿದೆ ಟೈಮ್ಸ್ ಟೈಗರ್ಸಿನ ಪರವಾಗಿ ಕೂಡ. ಯೋಗೀಶ್ ಎಸೆದ ಚೆಂಡು ಸಂದೇಶ್ ಸ್ಥಾನದಲ್ಲಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳ ಸುತ್ತಮುತ್ತ ಹೊಡೆತ, ತನ್ಮೂಲಕ ಭರ್ಜರಿ ಸಿಕ್ಸರ್ ಕೂಡ. 6 ಓಟಗಳ ಸೇರ್ಪಡೆ ಮತ್ತೆ ಅಂಕಿಅಂಶ ಪಟ್ಟಿಯನ್ನು ಕಂಡುಕೊಳ್ತಾ ಇದೆ. ಮೊತ್ತ 17. ಪಬ್ಲಿಕ್ ಟಿವಿ ಸ್ಕ್ವಾಡ್ನ ತಂಡ ಭರ್ಜರಿ ಆಟವನ್ನು ಆರಂಭಿಸ್ತಾ ಇದ್ದಾರೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು, ಮತ್ತೊಂದು ಹೊಡೆತ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟಗಳ ಸೇರ್ಪಡೆ ಕೂಡ. ಮತ್ತೆ ಈ ಹಂತದಲ್ಲಿ 21ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. 6 ಓವರ್ಗಳಲ್ಲಿ 71 ಒಂದು ಟಾರ್ಗೆಟ್ ಅನ್ನು ಚೇಸಿಂಗ್ ಅನ್ನು ಮಾಡ್ಕೊಳ್ತಕ್ಕಂಥ ತಂಡ ಮೊದಲ ಹಂತದಲ್ಲಿ ಇವಾಗ 21 ಓಟವನ್ನು ದಾಖಲಿಸಿದ್ದಾರೆ. ಮತ್ತೆ 3ನೇ ಬಾರಿ ಯೋಗೀಶ ಈ ಹಂತದಲ್ಲಿ ಎಸೆದಿರುವಂತಹ ಚೆಂಡು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೋ ಬಾಲ್ ಪ್ಲಸ್ ಫ್ರೀ ಹಿಟ್ ಕೂಡ. ಕ್ಷಣಗಾತ್ರ ಗಾಳಿಯಲ್ಲಿತ್ತು, ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ, ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ, ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಮತ್ತೆ 27 ಓಟಗಳ ಸೇರ್ಪಡೆ. ಮತ್ತೆ 31 ಮತ್ತೆ ಹೊಡೆತ ಸಂದೇಶಿ ಹಂತದಲ್ಲಿ 1 ಪೂರೈಕೆಯನ್ನು ಕಂಡಿದ್ದಾರೆ. ಮತ್ತೆ 34 23 ಎಸೆತ 37 ಓಟದ ಅವಶ್ಯಕತೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಕಿರಣ್ ದಾಳಿಯಲ್ಲಿ ಬಹಳ ಸುತ್ತಮುತ್ತ ಹೊಡೆತ, ಚೆಂಡು ಸೀಮಾರಕ್ಕೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟಗಳ ಸೇರ್ಪಡೆಯನ್ನು ಈ ಹಂತದಲ್ಲಿ ಕಂಡುಕೊಳ್ತಾ ಇದ್ದಾರೆ. ಮತ್ತೆ 38 ಜಯಕ್ಕಾಗಿ 22 ಎಸೆತ 33 ಓಟದ ಅವಶ್ಯಕತೆ. ಮತ್ತೆ ಡಾಟ್ ಬಾಲ್. 33 ಓಟಗಳು ಬರಬೇಕಾಗಿದೆ 21 ಚೆಂಡುಗಳ ಮುಂದೆ. ಶಾರ್ಟ್ ಆಗಿ ಬಿದ್ದ ಚೆಂಡು ಮತ್ತೆ ಒಂದೊಳ ಸೇರ್ಪಡೆ ಸ್ಕ್ವೇರ್ ಲೆಗ್ ಮೇಲ್ಭಾಗದಲ್ಲಿ ಕೂಡ. ಲಾಸ್ಟ್ ಬಾಲ್. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ, ಒಂದು ಓಟದ ಒಂದು ಯಶಸ್ಸನ್ನು ಈ ಹಂತದಲ್ಲಿ ಕಂಡಿದ್ರು. ಲಾಸ್ಟ್ ಒನ್ ಬಾಲ್. ಇದು ಶಾರ್ಟ್ ಆಗಿ ಬೀಳ್ತಾ ಇದೆ, ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಭರ್ಜರಿಯಾದಂತಹ ಒಂದು ಹೊಡೆತ, ಬಹಳಷ್ಟೊಂದು ಅತ್ಯುತ್ತಮ ರೀತಿಯ ಹೊಡೆತವನ್ನು ಈ ಹಂತದಲ್ಲಿ ದಾಖಲಿಸಿದ್ದಾರೆ. ಚೆಂಡು ಸೀಮಾರಕ್ಕೆ ಹೊರಭಾಗಕ್ಕೆ ಸಿಕ್ಸರ್. 6 ಓಟಗಳ ಸೇರ್ಪಡೆ ಕೂಡ. ತಂಡದ ಮೊತ್ತ 46 ಓಟಗಳು. ಇಪ್ಪತ್ತೈದು ಓಟಗಳ ಅವಶ್ಯಕತೆ ಕೂಡ. ಡೀಪ್ ಎಕ್ಸ್ಟ್ರಾ ಕವರ್ಸ್ ಮೇಲ್ಭಾಗದಲ್ಲಿ ಆಡುವಂತ ಪ್ರಯತ್ನ, ತನ್ಮೂಲಕ ಮತ್ತೆ 4 ಓಟಗಳ ಸೇರ್ಪಡೆಯೂ ಕೂಡ. ಪಬ್ಲಿಕ್ ಟಿವಿ ಸ್ಕ್ವಾಡ್ ನ ತಂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ಲಾಂಗ್ ಆನ್ ಮತ್ತು ಲಾಂಗ್ ಆಫ್ ನಡುವಣ ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ. 71ರ ಟಾರ್ಗೆಟ್ ಅನ್ನು ಸುಲಭವಾಗಿ ಮುಗಿಸಬಲ್ಲಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಪಬ್ಲಿಕ್ ಟಿವಿ.
ಆಟ ವೈಡ್ ಬಾಲ್ ಎನ್ನುವಂತ ಸೂಚನೆಯನ್ನು ಮತ್ತೆ ಮುಂದುವರಿಸಿದ್ದಾರೆ. 12 ಎಸೆತ 12 ಓಟಗಳು ಬರಬೇಕಾಗಿದೆ. ತೀರ ಶಾರ್ಟ್ ಆಗಿ ಬಿದ್ದ ಚೆಂಡು, ನೋ ಬಾಲ್ ಎನ್ನುವಂತ ಸೂಚನೆ ಜೊತೆಗೆ ಬೌಂಡ್ರಿ. 1+4 5 ಓಟದ ಸೇರ್ಪಡೆ ಕೂಡ, ಜೊತೆಗೆ ಫ್ರೀ ಹಿಟ್ಟಿನ ಲಾಭ. 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಏಳು ಓಟಗಳು ಬರಬೇಕಾಗಿದೆ. ಕ್ಷಣಗಾತ್ರ ಗಾಳಿಯಲ್ಲಿತ್ತು. ಚೆಂಡು ಸೀಮಾರಕ್ಕೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ ಸಿಕ್ಸರ್ ಈ ಹಂತವನ್ನು ದಾಖಲಿಸ್ತಾ ಇದ್ದಾರೆ. ಪಂದ್ಯಾಟವನ್ನು ಜಯಿಸತಕ್ಕಂಥ ತಂಡ ಪಬ್ಲಿಕ್ ಟಿವಿ ಸ್ಕ್ವಾಡ್ ನ ತಂಡ ಈ ಪಂದ್ಯಾಟದ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸಮರ್ಪಿಸ್ತಾರೆ. ಪ್ರಶಸ್ತಿಯನ್ನು ನೀಡಿ ಹಸ್ತಾಂತರಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ಒಂದು ಪಂದ್ಯ ಕೂಡ ಇಲ್ಲಿ ಸಂಯೋಜನೆ ಮಾಡ್ತಾ ಇದ್ದಾರೆ ಕೂಡ ಸುನಿಲ್ ಕುಮಾರ್ ಸರ್ ಅವರು. ಆ ಮುಖಾಂತರ ಮತ್ತೆ ಇವಾಗ